ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ವಿಲೇಜ್ ವ್ಲಾಗ್ಸ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ಲಾಸ್ಟ್ ವೀಕ್ ನಮ್ಮೂರಲ್ಲಿ ಜಾತ್ರೆ ಇತ್ತಲ್ಲ, ಅವತ್ತಿನ ವಿಡಿಯೋ ಆಗಿರುತ್ತೆ. ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋ ಎಡಿಟ್ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಇದು ನಮ್ಮೂರಲ್ಲಿ ಜಾತ್ರೆ ದಿನ ಮಾರಮ್ಮಂಗೆ ಆರತಿ ಮಾಡೋದು ನೈಟು 1:30 2 ಗಂಟೆ ಆಗುತ್ತೆ. ಹಾಗಾಗಿ ನಾನು ಬೆಳಗ್ಗೆಯಿಂದ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಳ್ಳೋಷ್ಟರಲ್ಲಿ ರಾತ್ರಿ 9 ಗಂಟೆ ಆಯಿತು. ನಮ್ಮ ಮನೆಯವರು ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಟ್ರು. ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಕಳಶಕ್ಕೆ ವೀಳ್ಯದೆಲೆ ತೆಂಗಿನಕಾಯಿ ಎಲ್ಲ ಇಟ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆಗೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಹೂವು ಎಲ್ಲ ಜೋಡಿಸ್ಕೊಂಡು ದೀಪ ಹಚ್ಚಿದೆ. 9 ಗಂಟೆ 9 ಕಾಲ ಆಯಿತು ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಸ್ಟ್ಯಾಂಡ್ ಮಾತ್ರ. ಇವು ಏನಪ್ಪ ಚೆಂಡು ಹೂವು ಅಂತಾರಲ್ಲ, ಚೆಂಡು ಹೂವು ಎಲ್ಲ ಜೋಡಿಸ್ಬಿಟ್ಟು ತುಂಬ ಚೆನ್ನಾಗಿ ಎಲ್ಲ ರೆಡಿ ಮಾಡಿದ್ದೆ. ನನಗಂತೂ ತುಂಬಾ ಖುಷಿ ಆಯಿತು. ಈ ಥರ ರೆಡಿ ಮಾಡಿದಾಗ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ. ದೇವ್ರ ಪೂಜೆ ಮಾಡಿದ್ವಿ ಅಂತಂದರೆ ಏನೋ ಒಂಥರ ನೆಮ್ಮದಿ ಇರುತ್ತೆ ಮನೇಲಿ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಊದುಗಡ್ಡೆ ಎಲ್ಲ ಬೆಳಗಿ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಎಲ್ಲ ಪೂಜೆ ಎಲ್ಲ ಆಯಿತು. ನಂತರ ನಾವು ಮಾರಮ್ಮಂಗೆ ಆರತಿ ತೊಗೊಂಡೋಗ್ತೀವಲ್ಲ, ಆವಾಗ ಅಲ್ಲಿಗೆ ಉಪಹಾರ ಅಂತ ಹೇಳ್ಬಿಟ್ಟು ಮೊಸರನ್ನ ತೊಗೊಂಡೋಗ್ಬೇಕು. ಹಾಗಾಗಿ ಇವಾಗ ನಾನು ಅಲ್ಲಿಗೆ ಮೊಸರನ್ನ ತೊಗೊಂಡೋಗೋಕ್ಕೆ ಅಂತಲೇ ಹೇಳ್ಬಿಟ್ಟು ಸಪ್ರೇಟ್ ಮಾಡಿಕೊಂಡೆ. ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಕುಕ್ಕರ್ಗೆ ಇಡಲಿಲ್ಲ, ಸ್ವಲ್ಪ ಅಲ್ಲಿಗೆ ತೊಗೊಂಡೋಗೋಕ್ಕೆ ಪೂರ್ತಿ ಸ್ವಲ್ಪ ಮಾಡಿಕೊಂಡೆ ಮೊಸರನ್ನ. ಅನ್ನ ಮಾಡಿಕೊಂಡು ಅದಕ್ಕೆ ಮೊಸರು ಪ್ಯಾಕೆಟ್ ತರಿಸ್ಬಿಟ್ಟು ಹಾಕ್ಕೊಂಡೆ. ಯಾಕಂದರೆ ಮನೇಲಿದ್ದಿದ್ದು ಮಕ್ಕಳೆಲ್ಲ ಹಾಕ್ಕೊಂಡು ಎಂಜಾಯ್ ಮಾಡಿದರು. ಹಾಗಾಗಿ ಅದು ಹಾಕ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸಪ್ರೇಟ್ ತರಿಸಿ ಅದು ರೆಡಿ ಮಾಡಿಟ್ಟು ಮೊಸರನ್ನ ನನ್ನ ಮಕ್ಕಳು ಹೂವು ಏರಿಸ್ತಾಯಿದ್ರು ಆರತಿಗೆ. ನಾನು ಟೊಮಟೊ ಮಾಡ್ಕೊಳ್ಳೋದಕ್ಕೆ ಆರತಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಕೂಡ ಇವ್ರಿಗೆ ಹೂವು ಏರಿಸಿಕ್ರಿ ಅಂತ ಹೇಳಿದೆ. ಹೂವು ಏರಿಸ್ತಾಯಿದ್ರು ಟಿ ವಿ ನೋಡಿಕೊಂಡು. ನಾನಿವಾಗ ಆರತಿಗೆ ತಂಬಿಟ್ಟು ಮಾಡ್ಕೊಳ್ಳೋದಕ್ಕೆ ಬೆಲ್ಲ ಕರಗೋದಕ್ಕೆ ಇಟ್ಟಿದ್ದೀನಿ. ಇವಾಗ ಪೂರ್ತಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತೀವಿ. ಮತ್ತು ನೆಕ್ಸ್ಟ್ ಡೇ ಇನ್ನೊಂದು ಸರಿ ಮಾಡಬೇಕು ರಾಮಪ್ಪಂಗೆ. ಹಾಗಾಗಿ ಇವಾಗ ಪೂರ್ತಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಡಲೆ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ಇವಾಗ ತೆಕ್ಕೊಂಡು ಈ ಥರ ನೋಡ್ತಾ ಇರ್ಬೋದು. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜ ಸಿಪ್ಪೆ ತೆಗೆದುಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ಮಿಕ್ಸಿಗೆ ಹಾಕ್ಕೊಬೇಕು. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಷ್ಟರಲ್ಲಿ ಬೆಲ್ಲ ಕೂಡ ಕರಗ್ತಾ ಇತ್ತು. ಇವಾಗ ಇದನ್ನು ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಬಾಣಲಿಗೆ ಹಾಕ್ಕೊಂಡು ಹುರಿದು ಸಿಪ್ಪೆ ತೆಗೆದು ಪೌಡರ್ ಮಾಡ್ಕೊಂಡಿರೋಂಥ ಕಡಲೆಬೀಜ, ಜಾಸ್ತಿ ನೈಸಾಗಿ ಮಿಕ್ಸಿಗೆ ಹಾಕಿಲ್ಲ ನಾನು. ಕಡಲೆಬೀಜ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿಗೆ ನಾನು ಕಡಲೆಬೀಜ ಹಾಕ್ಕೊಂಡಿದ್ದೀನಲ್ಲ, ಅದ್ರ ಜೊತೆಗೇ ಸ್ವಲ್ಪ ಕೊಬ್ಬರಿನ ತುರ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿದ್ಬಿಟ್ಟು ಅದ್ರ ಜೊತೆ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಂಡು ಇವಾಗ ಒಂದು ಬೌಲು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿದ್ದು ಸ್ವಲ್ಪ ಜಾಸ್ತಿ ದಿನ ಆಯಿತು ಹಾಕಿಸ್ಕೊಂಬಂದು, ಒಂದು 15 ದಿನ ಆಯಿತು. ಹಾಗಾಗಿ ಹೆಂಗನಾಗಲಿ ಅಂತ ಹೇಳ್ಬಿಟ್ಟು ಜರಡಿ ಇಟ್ಕೊಳ್ತಾ ಇದ್ದೀನಿ. ಜರಡಿ ಹಿಡ್ದಿಟ್ಬಿಟ್ಟೆ ಇಟ್ಟಿದ್ದೆ ನಾನು ಬಾಕ್ಸ್ಗೆ. ಹೆಂಗನಾಗಲಿ ಅಂತ ಇನ್ನೊಂದು ಸರಿ ಜರಡಿ ತಿರುಗಿಕೊಂಡು ಹಾಕ್ಕೊಂಡು ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕಡಲೆಬೀಜ, ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ, ಅಕ್ಕಿ ಹಿಟ್ಟು ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಬೆಲ್ಲ ಕರಗಿಸ್ಕೊಂಡಿದ್ದೀನಲ್ವ ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಈ ಥರ ಶೋಧಿಸ್ಕೊಂಡು ಒಂದು ಸ್ಪೂನ್ ತೊಗೊಂಡು ತಿರುಗಿಕೋಬೇಕು. ಯಾಕಂದರೆ ಬಿಸಿ ಇರುತ್ತಲ್ಲ ಇದು, ಹಾಗಾಗಿ ಒಂದು ಸ್ಪೂನ್ ತೊಗೊಂಡು ತಿರುಗಿಕೊಂಡು ನಂತರ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಆರತಿಗೆ ಹಚ್ಚೊಯ್ಕೊಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ನಾನು ತಂಬಿಟ್ಟು ಇದು ಬೆಲ್ಲದ ಪಾಕ ಹಾಕ್ಕೊಂಡು ಈ ಥರ ಎಲ್ಲ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಮಿತ್ಕೊಂಡು ಇದನ್ನು ಇವಾಗ ಸ್ವಲ್ಪ ಸ್ವಲ್ಪನೇ ತಕ್ಕೊಂಡು ಹಚ್ಚೊಯ್ಕೊಳ್ತಾ ಇದ್ದೀನಿ. ಫಸ್ಟು ನನಗೆ ಹಚ್ಚೊಯ್ಯೋದಕ್ಕೆ ಬರ್ತಾ ಇರಲಿಲ್ಲ. ಸುಮ್ಮನೆ ಬಟ್ಲಿಗೆ ಹಾಕ್ಬಿಟ್ಟು ತಟ್ಬಿಟ್ಟು ಹಂಗೆ ಆರತಿ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದೆ. ಎಲ್ಲರೂ ಆಡ್ಕೊಳ್ಳೋರು ಹಚ್ಚೊಯ್ದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಇತ್ತೀಚೆಗೆ ಕಲ್ತಿದ್ದೀನಿ, ಒಂದು 2 ವರ್ಷದಿಂದ. ನಾವು ಎಲ್ಲ ಕಲಿಬೇಕಲ್ವ, ಹಾಗಾಗಿ ಈ ಥರ ಹಚ್ಚೊಯ್ಕೊಂಡು ಪರವಾಗಿಲ್ಲ ಒಂದು ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೀನಿ. ಇವಾಗ ಯಾವುದೂ ಬರಲ್ಲ ಅಂತ ಹೇಳಲ್ಲ, ಯಾಕಂದರೆ ಮದುವೆಗೆ ಮುಂಚೆ ಏನೂ ಬರ್ತಾ ಇರಲಿಲ್ಲ. ಇವಾಗೆಲ್ಲ ಒಂದು ತಕ್ಕ ಮಟ್ಟಿಗೆ ಮಾಡ್ತೀನಿ ನಾನು ಕೂಡ. ಯಾವುದು ಬರಲ್ಲ ಅಂತ ಮಾತ್ರ ಹೇಳಲ್ಲ, ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡ್ತೀನಿ. ಈ ಥರ ಹಚ್ಚೊಯ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಆರತಿಗೆಲ್ಲ ರೆಡಿ ಮಾಡಿಕೊಂಡು ಮತ್ತು ಈ ಥರ 2 ಪಿಡ್ಸೆ ಹಾಕ್ಕೊಂಡಿದ್ದೀನಿ. ಏನಕ್ಕಂದರೆ ಅರೆ ಬಡಿಯೋರು ಇರ್ತಾರಲ್ಲ ಅವ್ರಿಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು. ನಾವು ಆರತಿ ಬೆಳಗಾದ್ಮೇಲೆ ಅಲ್ಲಿ ಅವರೇ ಆರತಿ ಬೆಳಗ್ಗೆ ಕೊಡ್ತಾರಲ್ಲ, ಅವಾಗ ಅವರೇ ತೆಕ್ಕೊಳ್ತಾರೆ ಇವೆರಡು ಪಿಡ್ಸೆನ ಹಾಕಿರೋನ. ಹಾಗಾಗಿ ಆ 2 ಪಿಡ್ಸೆ ಮಾಡಾಕ್ಬಿಟ್ಟು ಮತ್ತೆ ಹೂವು ಏರಿಸ್ಕೊಟ್ರು ನನ್ನ ಮಕ್ಕಳು. ಇವಾಗ ಆರತಿಗೂ ಹೂವು ಎಲ್ಲ ಚುಚ್ಕೊಳ್ತಾ ಇದ್ದೀನಿ ನಾನು. ಪೂಜೆಗೂ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಅರಿಶಿನ ಕುಂಕುಮ ಮತ್ತು ಹೂವು, ತೆಂಗಿನಕಾಯಿ, ಅಡಿಕೆ ಎಲೆ, ಬಾಳೆಹಣ್ಣು ಎಲ್ಲ ಜೋಡಿಸಿಟ್ಬಿಟ್ಟು ಮತ್ತು ಒಂದು ಬೌಲ್ಗೆ ಮೊಸರನ್ನ ಹಾಕಿ ಇಟ್ಟಿದ್ದೀನಿ. ಅದಕ್ಕೂ ಕೂಡ ಪೂಜೆ ಮಾಡಬೇಕು. ಅರಿಶಿನ ಕುಂಕುಮ ಹೂವು ಇಟ್ಬಿಟ್ಟು ಊದುಗಡ್ಡೆ ಬೆಳಗ್ಗೆ ಅದನ್ನು ಕೂಡ ತೊಗೊಂಡೋಗ್ಬೇಕು.
ಹಾಗಾಗಿ ಇವಾಗ ಏರ್ಸಿರೋಂಥ ಹೂವೆಲ್ಲ ಚುಚ್ಚಿಬಿಟ್ಟು ಮತ್ತೆ 3 ಕಡ್ಡಿಗೆ ವೀಳ್ಯದೆಲೆ ಚುಚ್ಚಿ ಏರ್ಸ್ಬಿಟ್ಟು ಅವನ್ನು ಕೂಡ ಚುಚ್ಚಿದ್ದೀನಿ. ಮತ್ತು ಇವಾಗ ದೀಪ ಇಟ್ಬಿಟ್ಟು ಮಾರಮ್ಮಂಗೆ ಮೇಯ್ನ್ ಬೇಕಿರೋದೇ ಇದು ಬೇವಿನ ಸೊಪ್ಪು. ಹಾಗಾಗಿ ನಾನು ಸ್ವಲ್ಪ ಹೊಂಬಾಳೆ ಕೂಡ ಇಟ್ಬಿಟ್ಟು ಜೊತೆಗೆ ಈ ಥರ ಬೇವಿನ ಸೊಪ್ಪು ಚುಚ್ಚುತ್ತಾ ಇದ್ದೀನಿ ಸುತ್ತಲೂನು. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೆ. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಮಕ್ಕಳು ಇನ್ನೂ ಮಲಗಿಲ್ಲ. ಅವರು ನಾನು ಆರತಿ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಎದ್ದಿದ್ರು. ನಾನು ಈ ಆರತಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲೇ 10:30 ಆಯಿತು. ಆರತಿ ಬೆಳಗಿಸೋದು 1:30ಗೆ ಎಲ್ಲ ಹೊಡೆಸ್ಕೊಂಬರ್ಬೇಕಲ್ಲ, ಹಾಗಾಗಿ ನೈಟ್ 1:30, 2 ಗಂಟೆ ಆಗ್ತದೆ. ಇವಾಗ ನಾನು 10:30 ಆಯಿತು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಮೊಸರನ್ನಕ್ಕೂ ಅರಿಶಿನ ಕುಂಕುಮ ಇಟ್ಬಿಟ್ಟು ಮತ್ತು ಆರತಿಗೂ ಎಲ್ಲ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು ನಾನು ಇನ್ನೂ ಊಟ ಮಾಡಿರಲಿಲ್ಲ. 11 ಗಂಟೆ ಆಯಿತು ನಾನು ಊಟ ಮಾಡೋ ಅಷ್ಟರಲ್ಲಿ ಇದೆಲ್ಲ ರೆಡಿ ಮಾಡಿಕೊಂಡು. ನಮ್ಮ ಮನೆಯವರು ವೀಡಿಯೋ ಕಟ್ಟಾಗಿದೆ ಅಂತಂದರು. ಹಾಗಾಗಿ ಅವ್ರಿಗೆ ಹೇಳ್ದೆ ಆನ್ ಮಾಡಿ ಅಂತ ಹೇಳ್ಬಿಟ್ಟು ಟ್ರೈಪಾಡಲ್ಲಿ ಹಾಕಿಟ್ಟಿದ್ದೆ. ಯಾಕಂದರೆ ಮಕ್ಕಳು ಇಟ್ಕೊಳ್ಳಲ್ಲ ಜಾಸ್ತಿ ಹೊತ್ತು ಫೋನ್ನ. ಮತ್ತು ಕನಗ್ಲುವ ಜಾಸ್ತಿ ಇರಲಿಲ್ಲ. ಹಾಗಾಗಿ ಒಂದು 5, 10, 12 ಹೂವು ಇತ್ತು. ಅದನ್ನು ಸುಮ್ಮನೆ ಹಾಗೆ ಇಡ್ತಾಯಿದ್ದೆ. ಮಾರಮ್ಮಂಗೆ ಮೇಯ್ನ್ ಕನಗ್ಲುವ ಇಡಬೇಕಲ್ಲ, ಹಾಗಾಗಿ ಸುಮ್ಮನೆ ಆರತಿಗೆಲ್ಲ ರೆಡಿ ಮಾಡಿದ್ದೆ. ಮೇಯ್ನ್ ಇಡಬೇಕಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಮೊಸರನ್ನಕ್ಕೆ 1, ಆರತಿಗೆ 1 ಇಟ್ಬಿಟ್ಟು ಕನಗ್ಲುವನ ಇವಾಗ ಊದುಗಡ್ಡೆ ಬೆಳಗಣ ಎಲ್ಲ ದೀಪ ಹಚ್ಬಿಟ್ಟು ಊದುಗಡ್ಡೆ ಬೆಳಗ್ತಾ ಇದ್ದೀನಿ. ಎಲ್ಲನೂ ಇದೆಲ್ಲ ಮುಗಿಸಿ ಊಟ ಮಾಡೋಷ್ಟರಲ್ಲಿ 11 ಗಂಟೆ ಆಯಿತು. ನಮ್ಮ ಆಂಟಿ ಕರಿತಾಯಿತ್ತು, ಬಾ ಇಲ್ಲಿ ದೇವ್ರಿಗೆ ಕೂರಿಸ್ತಾರಲ್ಲ, ಮಾರಮ್ಮಂಗೆ ಕೂರಿಸ್ತಾರಲ್ಲ, ಅಲ್ಲಿ ರಂಗೋಲಿ ಹಾಕಿವಂತೆ ಅಂತ ಹೇಳ್ಬಿಟ್ಟು, ಊಟ ಮಾಡಿ ಬರ್ತೀನಿ ಆಂಟಿ ಅಂತ ಹೇಳ್ಬಿಟ್ಟು ಅವರು ಫೋನ್ ಮಾಡಿದರು. ಮತ್ತು ಇದೆಲ್ಲ ಮುಗಿಸ್ಬಿಟ್ಟು ನಾವು ಊಟ ಮಾಡಿ ನಮ್ಮ ಆಂಟಿ ಮನೆ ಹತ್ರ ಹೋದ್ವಿ. ಮತ್ತು ಅಲ್ಲಿ ರಂಗೋಲಿ ಹಾಕೋಣ ಅಂತ ಕೂಡ ಹೋದ್ವಿ. ಕತ್ಲು ಅಲ್ಲೇನು ವೀಡಿಯೋ ಮಾಡಲಿಲ್ಲ. ಮತ್ತು ಆರತಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ನಾವೇ ಇಲ್ಲಿ ಬಂದು ದೇವ್ರು ಕೂರಿಸೋ ಹತ್ರ ರಂಗೋಲಿ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೆ. ಮತ್ತು ಇಲ್ಲಿ ದೇವರೆಲ್ಲ ಕೂರಿಸಿ ಅವ್ರು ಆರತಿ ಎಲ್ಲ ಹೊಡೆಸ್ಕೊಂಬರೋಷ್ಟರಲ್ಲಿ 1:30 ಆಯಿತು. ಆರತಿ ಎಲ್ಲ ಬೆಳಗ್ಗೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 3 ಗಂಟೆ ಆಯಿತು ನಾವು ಮಲ್ಕೊಳ್ಳೋ ಅಷ್ಟರಲ್ಲಿ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದರು. ಆರತಿ ಎಲ್ಲ ಈ ಥರ ಬೆಳಗಿಸ್ತಾರೆ ಇಲ್ಲೇ. ನನ್ನ ಮಕ್ಕಳು ಮಲ್ಕೊಂಬಿಟ್ರು. ಹಂಗಾಗಿ ನಾನೇ ಆರತಿ ತೊಗೊಂಡೆ. ಫಸ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ಮನೆಗೆ ಇಟ್ಬಿಟ್ಟು ಬಂದು ನಮ್ಮ ಮನೆ ಮುಂದೆಯೇ ನಂತರ ನಾನು ಆರತಿ ತೊಗೊಬಂದೆ. ಆರತಿ ಎಲ್ಲ ಬೆಳಗಿಸಾದ್ಮೇಲೆ ಲಾಸ್ಟಿಗೆ ಇಲ್ಲಿ ಮಹಾ ಮಂಗಳಾರತಿ ಮಾಡ್ತಾವ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.